ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು 4th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ದ ಕ್ಲಾಕ್ ಆಫ್ ಲೈಫ್ ಡಿಸ್ಕ್ರೈಬ್ ಮಾಡ್ತೀನಿ. ಇದನ್ನು ದಿಸ್ ಪೋಯಮ್ ಇಸ್ ರಿಟನ್ ಬೈ ರಾಬರ್ಟ್ ಹೆಚ್ ಸ್ಮಿತ್. ಓಕೆ, ನಾವು ಗೋ ಥ್ರೂ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. The clock of life, this is clock of life. M. Household Articles, Unit 1. M. The clock of life. The clock of life is owned but once. Clock of life. ಗಡಿಯಾರ ಲೈಫ್ ನಮ್ಮ ಜೀವನದ ಗಡಿಯಾರ ಒಂದು ಸರಿ ಮಾತ್ರ ಅದನ್ನು ಕೀಂಬಿಟ್ಟು ಕೂರಿಸ್ಬಿಟ್ರೆ ಹಣ್ಣು ಒಂದೇ ಸರಿ ಅದಕ್ಕೆ ಜೀವ ಕೊಟ್ಟು ಒಂದು ಸರಿ ಫಸ್ಟ್ ಜೀವ ಕೊಟ್ಟರೆ ಅದೇ ಕೀ ಕೊಟ್ಟಾಗ ಅದನ್ನು ಒಂದು ಸರಿ ಮಾಡಿದ್ದು ಒಂದು ಸರಿ ತಿರುಗಿಸಿದ್ದು ಲೈಫ್ ಶುರು ಆಯಿತು. ಆ್ಯಂಡ್ ನೋ ಮ್ಯಾನ್ ಹ್ಯಾಸ್ ದ ಪವರ್ ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್. ನೋಡಿ, ಗಡಿಯಾರ ಲೈಫ್ ಗಡಿಯಾರ ಓಡೋಕ್ಕೆ ಶುರು ಮಾಡಿದ್ಮೇಲೆ ಯಾವ ಮನುಷ್ಯರಿಗೂ ಪವರ್ ಇಲ್ಲ ಅದನ್ನು ಯಾವಾಗ ಅದು ಸ್ಟಾಪ್ ಮಾಡುತ್ತೆ, ಆ ಗಡಿಯಾರದ ಕೈಗಳು ಯಾವಾಗ ಸ್ಟಾಪ್ ಆಗುತ್ತೆ, ಗಡಿಯಾರ ನಿಂತೋಗುತ್ತೆ ಅಂತ ಹೇಳೋದಕ್ಕೆ ಯಾರ ಕೈಲೂ ಆಗಲ್ಲ, ಯಾರಿಗೂ ಪವರ್ ಇಲ್ಲ. ಅಟ್ ಲೇಟ್ ಆರ್ ಅರ್ಲಿ ಅವರ್, ಲೇಟಾಗಿ ಹೋಗ್ಬೋದು, ರಾತ್ರಿ ಆಗ್ಬೋದು, ಇಲ್ಲ ಬೆಳಗ್ಗೆ ಬೇಗನೆ ಆಗ್ಬೋದು. ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ಒಬ್ಬರ ವೆಲ್ತ್, ಯಾರಿಗಾದರೂ ಒಂದು ಸಂಪತ್ತು ಏನಾದರೂ ಒಂದು ಸಂಪತ್ತು ಹೋಗ್ಬಿಟ್ರೆ ಹಾಳಾಗ್ಬಿಟ್ರೆ ಅದು ದುಃಖ ಖಂಡಿತ ಆಗುತ್ತೆ. ಆದರೆ ಟು ಲೂಸ್ ಒನ್ಸ್ ಹೆಲ್ತ್ ಈಸ್ ಮೂರ್. ಆರೋಗ್ಯ ಕೆಟ್ಟೋದ್ರೆ ಆರೋಗ್ಯ ಹಾಳಾದರೆ ತುಂಬ ಹಾಳಾದಂಗೆ, ತುಂಬ ಕಳ್ಕೊಂಡಂಗೆ. ಟು ಲೂಸ್ ಒನ್ ಸೋಲ್, ಒಬ್ಬರ ಆತ್ಮ ಕಳ್ಕೊಂಡ್ರೆ ಈಸ್ ಸಚ್ ಎ ಲಾಸ್ ದಟ್ ನೋ ಮ್ಯಾನ್ ಕ್ಯಾನ್ ರಿಸ್ಟೋರ್. ಮನುಷ್ಯ ಬದುಕೋಕ್ಕೆ ಆಗಲ್ಲ, ಮನಸ್ಸು ಆತ್ಮ ಕಳ್ಕೊಂಡ್ರೆ. ಟುಡೇ ಓನ್ಲಿ ಈಸ್ ಅವರ್ ಓನ್. ಇವತ್ತು ಮಾತ್ರ ಈ ದಿನ ಮಾತ್ರ, ಇವತ್ತು ನಮ್ಮ ಬದುಕಿದ್ದೀವಿ, ಈ ದಿನ ನಮ್ಮದು. ಸೊ ಲಿವ್ ಲವ್ ಆ್ಯಂಡ್ ಟಾಯ್ಲ್ ವಿತ್ ಎ ವಿಲ್. ಸೊ ಇರೋಷ್ಟು ದಿನ ನೀವು ಪ್ರೀತಿಯಾಗಿ ಒಂದು ಗುರಿ ಇಟ್ಕೊಂಡು ಬಾಳಿ. ನನ್ನ ಕೈಲಾಗತ್ತೆ ಅಂತ ಕೆಲಸಗಳನ್ನು ಹೇಳ್ಕೊಂಡು ಆ ಒಂದು ಗುರಿಯನ್ನು ಸಾಧಿಸಿ. ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್. ಅಲ್ಲಿ ತನಕ ಗಡಿಯಾರ ಓಡ್ತಾ ಇರ್ತೀವಿ ಅಂತ ಈ ಪದ್ಯದ ತಾತ್ಪರ್ಯ. ಓಕೆ ಚಿಲ್ಡ್ರನ್, ಇದು ನ್ಯೂ ವರ್ಡ್ಸ್, ಹೊಸ ಪದಗಳಿದ್ರಲ್ಲಿ ಏನೇನಪ್ಪ ಇತ್ತು. ವೈಂಡ್ ಅಂದರೆ ಮೇಕ್ ಎ ಕ್ಲಾಕ್ ವರ್ಕ್ ಬೈ ಟರ್ನಿಂಗ್ ಎ ಕೀ. ವೈಂಡ್ ಅಂದರೆ ಕೀ ಕೊಡೋದು ಅಷ್ಟೇ. ಟಾಯ್ಲ್ ಅಂದರೆ ಕೆಲಸ ಮಾಡೋದು. ರೆಸ್ಟೋರ್ ಅಂದರೆ ರಿಪೇರ್ ಮಾಡೋದು, ವಾಪಸ್ ತರೋದು, ವಾಪಸ್ ಅದೇ ಇದಕ್ಕೆ ತರೋದು. ಸೊ ಈ ವರ್ಡ್ಸ್ ಎಲ್ಲ ಟೀಚರ್ಸ್ ಹೇಳ್ತಾರೆ, ನೀವು ಹೇಳಬೇಕು. ಓಕೆ, ನೋಡಿ, ಒಂದು ಮ್ಯಾನ್ ಇಲ್ಲಿ ಒಂದು ಶಾರ್ಟ್ ಆನ್ಸರ್ ಕೊಟ್ಟಿದೆ ಒಂದಕ್ಕೆ, ಅದೇ ಥರ ಎಲ್ಲದಕ್ಕೂ ಮಾಡಬೇಕು. ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ಎಸ್ ಹಿ ಹ್ಯಾಸ್, ನೋ ಹಿ ಹ್ಯಾಸ್ ನಾಟ್. ಯಾವ್ದು ಸರಿ ಅಂತ? ನೋ ಹಿ ಹ್ಯಾಸ್ ನಾಟ್. ಪವರ್ ಯಾರಿಗೂ ಇಲ್ಲ ಅಲ್ವಾ? ಹ್ಯಾಸ್ ದ ಪವರ್ ಇದೆ ಅಂದರೆ ನೋ. ಹಾಗೆ ಲೂಸ್ ಒನ್ ವೆಲ್ತ್ ಈಸ್ ಸ್ಯಾಡ್ ಇನ್. ಎಸ್ ಇಟ್ ಈಸ್. ಎಸ್ ಅದು ಎಸ್ ಅಂದಾಗ ಎಸ್ ಇಟ್ ಈಸ್ ಅಂತ ರೌಂಡ್ ಮಾಡಬೇಕು, ಹೇಳಬೇಕು. ವಿ ಆಲ್ ಗಿವ್ ಇಂಪಾರ್ಟೆನ್ಸ್ ಟು ಎಸ್. ಎಸ್ ವಿ ಡೂ. ಹೌದು, ಇಂಪಾರ್ಟೆನ್ಸ್ ಕೊಡ್ತೀವಲ್ವಾ? ಎಸ್ ವಿ ಡೂ. ವಿ ಶುಡ್ ಲೀವ್ ಲವ್ ಆ್ಯಂಡ್ ಟಾಯ್ಲ್ ವಿತ್ ವಿಲ್. ಎಸ್ ವಿ ಶುಡ್. ಹೌದು, ಗುರಿ ಒಂದು ಪ್ರೀತಿ ಇಟ್ಕೊಂಡು ನಾವು ಜೀವನವನ್ನು ಸಾಗಿಸ್ಬೇಕು. ನೋಡಿ, ಈಗ ಫಿಲಪ್ ದ ಬ್ಲ್ಯಾಂಕ್ಸ್ ಕರೆಕ್ಟಾಗಿ. ದ ಕ್ಲಾಕ್ ಸ್ಟಾಪ್ ಡ್ಯಾಶ್ ಆರ್ ಡ್ಯಾಶ್, ಲೇಟ್ ಆರ್ ಅರ್ಲಿ. ಲೂಸಿಂಗ್ ವೆಲ್ತ್ ಈಸ್ ಸ್ಯಾಡ್, ಬಟ್ ಲೂಸಿಂಗ್ ಹೆಲ್ತ್ ಈಸ್ ಸ್ಯಾಡರ್ ಇಂಡೀಡ್. ದ ಲಾಸ್ ಆಫ್ ಟೈಮ್ ಕೆನಾಟ್ ಬಿ ರೆಸ್ಟೋರ್ಡ್. ಓಕೆನಾ? ಸ್ವಲ್ಪ ಟೈಮ್. ಓಕೆ, ದಿಸ್ ಈಸ್ ಅಬೌಟ್ ಫಸ್ಟ್ ಲೆಸನ್. ನೆಕ್ಸ್ಟ್, ಪಿಕ್ಚರ್ ಆಫ್ ಎ ಹೌಸ್ ಈಸ್ ಗಿವನ್. ಹೌಸ್ ಪಿಕ್ಚರ್ ಕೊಟ್ಟಿದೆ. ರೈಟ್ ದ ನೇಮ್ಸ್ ಆಫ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಇನ್ ದ ರೈಟ್ ಕಾಲಮ್. ಯು ಹ್ಯಾವ್ ಟು ರೈಟ್. ಎಲ್ಲ ಥಿಂಗ್ಸ್ದೆಲ್ಲ ಈ ಕಾಲಮಲ್ಲಿ ಕೊಟ್ಟಿದೆ, ಈ ಬಾಕ್ಸಲ್ಲಿ. ಅದು ಲಿವಿಂಗ್ ರೂಮ್ಗೆ ಯಾವ್ದು ಬರುತ್ತೆ ಬರೀಬೇಕು, ಕಿಚನ್ಗೆ ಯಾವ್ಯಾವ್ದು ಬರುತ್ತೆ ಬರೀಬೇಕು, ಬೆಡ್ರೂಮ್ಗೆ ಯಾವ್ಯಾವ್ದು ಬರುತ್ತೆ ಬರೀಬೇಕು, ಬಾತ್ರೂಮ್ ಯಾವ್ಯಾವುದು, ಡೈನಿಂಗ್ ಹಾಲ್, ಈ ಒಂದು ಇದರಿಂದ ಟೇಬಲೆಲ್ಲ ಆರಿಸ್ಕೊಂಡು ಆ ಕಾಲಮ್ಗೆ ಅದನ್ನು ಬರೀಬೇಕು. ಓಕೆ, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕ್ಲೂಸ್ ಕೊಟ್ಟಿದೆ, ಅದು ಯೂಸ್ ಮಾಡಿಕೊಂಡು ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಮಾಡಬೇಕು. ಪ್ಲೇಟ್, ವಾಟ್ಸ್ ಎ ಪ್ಲೇಟ್ ಫಾರ್? ಇಟ್ಸ್ ಫಾರ್ ಈಟಿಂಗ್. ಬ್ರೂಮ್, ವಾಟ್ಸ್ ಎ ಬ್ರೂಮ್ ಫಾರ್? ಇಟ್ಸ್ ಫಾರ್ ಸ್ವೀಪಿಂಗ್. SWEEPING, ಸ್ವೀಪ್.
ಕುಕ್ಕರ್. ವಾಟ್ಸ್ ಎ ಕುಕ್ಕರ್ ಫಾರ್? ಇಟ್ಸ್ ಫಾರ್ ಕುಕ್ಕಿಂಗ್. COOKING, ಕುಕ್ಕಿಂಗ್. ಅಲ್ಲಿ ಮೊದಲನೇದು ಕೊಡಿ. ವಾಟ್ಸ್ ಎ ಮಿಕ್ಸರ್ ಫಾರ್? ಇಟ್ಸ್ ಫಾರ್ ಗ್ರೈಂಡಿಂಗ್. ವಾಟ್ಸ್ ಎ ವಾಶ್ ಬೇಸಿನ್ ಫಾರ್? ಇಟ್ಸ್ ಫಾರ್ ವಾಷಿಂಗ್. ಹೀಗೆ ಆಮೇಲೆ ಇದನ್ನು ಟೀಚರ್ ಹೇಳ್ಕೊಡ್ತಾರೆ. ಅದೇ ಥರ ಅವ್ರು ಜೋರಾಗಿ ಅವ್ರ ಹಿಂದೆ ಹೇಳ್ಕೊಟ್ಟಂಗೆ ಹೇಳಬೇಕು. ಫೀಲ್, ಸ್ಲೀಪ್ ಈ ಥರದ್ದು. ನೋಡಿ, ಫಿಲ್ ಅಂದಾಗ ಶಾರ್ಟಾಗಿ ಹೇಳ್ತೀವಿ, ಶಾರ್ಟ್ ಓವಲ್. ಫೀಲ್ ಲಾಂಗ್ ಓವಲ್. ಸ್ಲೀಪ್ ಶಾರ್ಟ್ ಓವಲ್, ಒಂದೇ ಓವಲ್ ಐ ಬಂತು. ಸ್ಲೀಪ್ ಲಾಂಗ್ ಓವಲ್ ಈ. ಸೊ ಇದು ಡಬಲ್ 2 ಸರಿ ರಿಪೀಟ್ ಆದಾಗ ಅದು ಲಾಂಗ್ ಓವಲ್, ಒಂದೇ ಸರಿ ಶಾರ್ಟ್ ಆಗಿಲ್ಲ ಶಾರ್ಟ್ ಓವಲ್. ಐ ಓವಲ್ಸ್ ಅಂತ ಗೊತ್ತೇ ಎಲ್ಲರಿಗೂ ಅಲ್ವಾ? ಓಕೆ. ಓವಲ್ಸ್ ಅಂದರೆ 5 ಐ. ಓಕೆ. ಈಗ ಸಿ ದ ಪಿಕ್ಚರ್ಸ್ ಆ್ಯಂಡ್ ದೇರ್ ನೇಮ್ಸ್ ಅಲೌ. ಇದರ ಹೆಸರುಗಳನ್ನು ಹೇಳಬೇಕು. ನೋಡ್ಕೊಂಡು ಪಿಕ್ಚರ್ನ. ಈಗ ಅದೇ ನೋಡಿ, ಈಗ ಶಾರ್ಟ್ ಓವಲ್ 10th ವರ್ಡ್ಸ್ ವಿತ್ ಶಾರ್ಟ್ ಓವಲ್, ವರ್ಡ್ಸ್ ಲಾಂಗ್ ಓವಲ್, ಪುಟ್ ದೆಮ್ ಇನ್ 2 ಬಾಕ್ಸಸ್. ಎಕ್ಸಾಂಪಲ್ ಬೆಡ್ ಇದೆಯಲ್ವಾ, ಬೆಡ್ಗೆ ಸ್ಟೂಲ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಶಾರ್ಟ್ ಓವಲ್. ಟ್ರೀ ಈ ಕಡೆ ಬರುತ್ತೆ ಲಾಂಗ್ ಓವಲ್ಲು. ಗ್ರಾಸ್, ಟ್ರೀ. ನೆಕ್ಸ್ಟ್ ಶಾರ್ಟ್ ಓವಲ್ ಲ್ಯಾಂಪ್, ಲಡ್ಡು, ಶೂಸ್. ಹಾಗೆ ಮದರ್ ವಾಟ್ ಶಾಪ್. ಇಲ್ಲಿ 2 ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ. ಸರಿಯಾದ ಪದಗಳನ್ನು ಆರಿಸಿ ಬರಿಬೇಕು. ಮದರ್ ಅರ್ಥ ಬರೋ ಥರ. ಮದರ್ ವಾಂಟ್ ಶಾಪ್ ನಾಟ್ ಟು ಸಿಟ್. SIT ಸಿಟ್ ಆನ್ ದ ಡ್ರೈವರ್ಸ್ ಸೀಟ್. SEAT ಸೀಟ್. ಐ ಸಾ ಎ ಹ್ಯೂಜ್ ship, SHIP ship, with a flock of sheep, SHEP sheep. A fool fool feels that his world is full of, FULL, full of fools. Grandpa broke her hips, HIPS hips, when she fell down on the heap, HEAP heap of stones. Buy shoes that fit your feet, FEET feet. Sing and enjoy. ಇದನ್ನು ಹೇಳ್ಕೊಳ್ಳಿ. ಕಪ್ ಆ್ಯಂಡ್ ಸಾಸರ್. ರೆಡಿ ಫಾರ್ ಟೀ. ಹೌ ಮೆನಿ ಚಿಲ್ಡ್ರನ್? 1, 2, 3. 1, 2, 3. ಬೆಡ್ ಆ್ಯಂಡ್ ಪಿಲ್ಲೋ. ರೆಡಿ ಫಾರ್ ಸ್ಲೀಪ್. ಹೌ ಮೆನಿ ಚಿಲ್ಡ್ರನ್? 4, 5, 6. 4, 5. ಚೇರ್ ಆ್ಯಂಡ್ ಟೇಬಲ್. ರೆಡಿ ಫಾರ್ ವರ್ಕ್. ಹೌ ಮೆನಿ ಚಿಲ್ಡ್ರನ್? 7, 8, 9. 7, 8, 9. ಇಷ್ಟು. ಓಕೆ. ನೆಕ್ಸ್ಟ್, ದಿಸ್ ಈಸ್ ಎ ವರ್ಡ್ ದಟ್ ರೈಮ್ಸ್ ವಿತ್ ಬ್ರಿಡ್ಜ್. ಇದೊಂದು ವರ್ಡ್ ಇದೆ, ಅದು ರೈಮ್ ಇರುತ್ತೆ. ಐ ಆಮ್ ವೆರಿ ಕೋಲ್ಡ್ ಬಿಕಾಸ್ ಐ ಆಮ್ ಎ. ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ. ಐ ಆಮ್ ಕೋಲ್ಡ್ ಬಿಕಾಸ್ ಅದೇ ರೈಮಿಂಗ್ ವರ್ಡ್ ಬರೋದು ಬರಿಬೇಕು. ಐ ಆಮ್ ಕೋಲ್ಡ್ ಬಿಕಾಸ್ ಐ ಆಮ್ ಎ ಫ್ರಿಡ್ಜ್ ಅಂತ ಬರಿಬೋದು ಅಲ್ಲ. ಇಲ್ಲದೆ ಇದ್ದರೆ ಮೂನ್ ಅಂತ ನೋಡೋಣ. ಎರಡನೇದು ಹೇಳ್ತೀನಿ. ಯು ಕ್ಯಾನ್ ಪೋರ್ ಇನ್ ಟು ಮೀ ಆ್ಯಂಡ್ ಡ್ರಿಂಕ್. ಐ ಆಮ್ ಎ ಕಪ್, CUP ಕಪ್. ನೆಕ್ಸ್ಟ್, ಐ ಆಮ್ ಗುಡ್ ಫಾರ್ ಜರ್ನಿ ವೆನ್ ಯು ಆರ್ ಗೋಯಿಂಗ್ ಫಾರ್. ಐ ನೀಡ್ಸ್ ಲಾಟ್ ಆಫ್ ಪೆಟ್ರೋಲ್ ಬಿಕಾಸ್ ಐ ಆಮ್ ಎ ಕಾರ್. ಆಯಿತಾ? ಫಾರ್ ಕಾರ್ ಆಯಿತು. ದಿಸ್ ಈಸ್ ಎ ವರ್ಡ್ ವಿಚ್ ರೈಮ್ಸ್ ವಿತ್ ಸ್ಪೂನ್. ಐ ಶೈನ್ ಅಟ್ ನೈಟ್ ಬಿಕಾಸ್ ಐ ಆಮ್ moon. Shine, moon, spoon, moon. This is a word which rhymes and bake. I am tasty to eat because I am a bake. Again, rhyming word cake. I am a circle, a bright shiny thing. I am on 4th finger and I am a ring. ಮೊದಲನೇದು ಇಲ್ಲಿ ಫ್ರಿಡ್ಜ್ ಕರೆಕ್ಟ್ ಆಗಿದೆ. ಅದು ಮೊದಲನೇದು ಐ ಆಮ್ ಎ ಫ್ರಿಡ್ಜ್. ಬ್ರಿಡ್ಜ್ ಇದೆ ಅಲ್ವಾ, ಬ್ರಿಡ್ಜ್ಗೆ ರೈಮಿಂಗ್ ವರ್ಡ್ ಫ್ರಿಡ್ಜ್. ಓಕೆ, ಇಷ್ಟು ದಿಸ್ ಈಸ್ ಅಬೌಟ್ ದಿಸ್ ಲೆಸನ್. ಇನ್ನೂ ಇದೆಯಾ? ಇನ್ನೂ ಇದೆ. ಇಲ್ಲಿ ಥಿಂಗ್ಸ್ ಕೊಟ್ಟಿದೆ, ಅದನ್ನು ಸ್ಪೆಲ್ಲಿಂಗ್ಸ್ ಫಿಲಪ್ ಮಾಡಬೇಕು. ಒಂದನೇದು ಟೂತ್ ಬ್ರಷ್, ಎರಡನೇದು NAILCUTTER ನೇಲ್ ಕಟರ್, ಇದು TOOTH
THPASTE ಟೂತ್ಪೇಸ್ಟ್. ಇದು WATER ವಾಟರ್. ಇದು TOWEL ಟವಲ್. SOAP ಸೋಪ್. COMB comb. OIL ಆಯಿಲ್. ಸೊ ಐ ಥಿಂಕ್ ಎಲ್ಲ ಮುಗೀತು ಅನಿಸುತ್ತೆ ಈ ಪಾಠದಲ್ಲಿ. ಇನ್ನೂ ಇದೆ. ಇಲ್ಲೊಂದು ಸ್ಟೋರಿ ಇದೆ, ದ ನಾಟಿ ಲಯನ್. ಗೋಪು ಒಂದಿನ ಮಿಂಟು ಮಾರ್ಕೆಟ್ಗೆ ಹೋಗ್ತಾನೆ. ಕತೆ, ಅವನು ಕೆಲವು ಆನಿಯನ್ಸ್ನ 1 ಕಿಲೋ ಆನಿಯನ್ಸ್ ತೊಗೋತಾನೆ ವೆಜಿಟಬಲ್ಸ್ ಎಲ್ಲರಿಂದ. ಸ್ವಲ್ಪ ದೊಡ್ಡದಿರುತ್ತೆ, ಸ್ವಲ್ಪ ಚಿಕ್ಕದಿರುತ್ತೆ, ಸ್ವಲ್ಪ ತುಂಬ ಚಿಕ್ಕದಿರುತ್ತೆ, ಸ್ವಲ್ಪ ಪಿಂಕ್ ಕಲರ್ ಇರುತ್ತೆ, ಸ್ವಲ್ಪ ರೆಡ್ ಕಲರ್ ಇರುತ್ತೆ, ಸ್ವಲ್ಪ ಆಲ್ಮೋಸ್ಟ್ ವೈಟ್ ಇರುತ್ತೆ. ಅದನ್ನೆಲ್ಲ ಒಂದು ಪೇಪರ್ ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ಅದನ್ನು ಕಾರ್ನರಲ್ಲಿ ನೆಲದ ಮೇಲೆ ಇಡ್ತಾನೆ. ತುಂಬ ಸುಸ್ತಾಗೋಗಿರುತ್ತೆ. ಯಾರು ಮನೇಲಿಲ್ಲ ಅಂತ ತಿಳ್ಕೊಂಡು ಲಿವಿಂಗ್ ರೂಮ್ಗೆ ಹೋಗಿ ಸೋಫಾ ಮೇಲೆ ಕೂತ್ಕೊಂಡು ಹಾಗೆ ಏರ್ ಕಂಡೀಷನ್ ಸ್ವಿಚ್ ಮಾಡಿ ಹಾಗೇ ಮಲ್ಕೊಂಡ್ಬಿಡ್ತಾನೆ. ಒಂದು ನಾಟಿ ಪಿಂಕ್ ಲಯನ್ ಇರುತ್ತೆ. ಆನಿಯನ್ನು ಪ್ಯಾಕೆಟಿಂದ ಬರುತ್ತೆ. ಎಲ್ಲ ಆನಿಯನ್ ಎಲ್ಲ ಈರುಳ್ಳಿ ಹೇಳುತ್ತೆ, ಪ್ಯಾಕೆಟಿಂದ ಜಂಪ್ ಮಾಡಿ ಅಂತ. ಎಲ್ಲ ಜಂಪ್ ಆಗುತ್ತೆ. ಕೆಲವು ಮೂಲೆಗೆ ಹೋಗುತ್ತೆ, ಕೆಲವು ಡಸ್ಟ್ಬಿನ್ನಿಂದ ಉಸ್ಕೊಳ್ಳುತ್ತೆ, ಎಲ್ಲೆಲ್ಲೋ ಎಲ್ಲ ಹಟ್ಕೊಂಡ್ಬಿಡುತ್ತೆ. ಪೇಪರ್ ಪ್ಯಾಕೆಟ್ ಎಲ್ಲ ಖಾಲಿಯಾಗೋಗಿರುತ್ತೆ. ಆಗ ಇನ್ನೇನು ಅಡುಗೆ ಊಟ ಮಾಡೋ ಸಮಯ. ಗೋಪು ಎದ್ದು ಬರ್ತಾನೆ ಕಿಚನ್ಗೆ ಅಡುಗೆ ಮಾಡೋಕ್ಕೆ. ನೋಡ್ತಾನೆ, ಎಲ್ಲಿ ಈರುಳ್ಳಿ ಎಲ್ಲೂ ಕಾಣ್ತಿಲ್ಲ. ಎಲ್ಲ ಕಡೆ ನೋಡ್ತಾನೆ, ಕಾಣಲ್ಲ. ತಕ್ಷಣ ಒಂದು ವಾಯ್ಸ್ ಕೇಳುತ್ತೆ ಅವನಿಗೆ, ಗೋಪು ಐ ಆಮ್ ಹಿಯರ್, ಫೈಂಡ್ ಮೀ, ನೋಡಿ ನಾನು ಇಲ್ಲಿದ್ದೀನಿ ಅಂತ ಕರೆಯುತ್ತೆ. ಅದು ಒಂದು ಮಡಕೆಯಿಂದ ವಾಯ್ಸ್ ಬಂದಿರುತ್ತೆ. ಅಲ್ಲಿ ಹೋಗಿ ನೋಡ್ತಾನೆ, ಒಳಗಡೆ ಒಂದು ದೊಡ್ಡ ಪಿಂಕ್ ಆನಿಯನ್ನು ಈರುಳ್ಳಿ ಕೂತ್ಕೊಂಡಿರುತ್ತೆ ಖುಷಿಯಾಗಿ. ತಕ್ಷಣ ಈಗ ಎಲ್ಲ ವಾಯ್ಸಸ್ ಒಂದಾಗಿ ಕೇಳುತ್ತೆ. ಡಸ್ಟ್ಬಿನ್ನಿಂದ, ಓವನಿಂದ, ಹಿಂದುಗಡೆ ಎಲ್ಲ ಆಲ್ ಓವರ್ ಕಿಚನಲ್ಲೆಲ್ಲ ಒಂದು ಕಡೆ ಎಲ್ಲ ಇರುತ್ತೆ. ಈರುಳ್ಳಿ ಎಲ್ಲ ಹೊಳೆಯೋಕ್ಕೆ ಶುರು ಮಾಡುತ್ತೆ, ನಾನು ಇಲ್ಲಿದ್ದೀನಿ. ಆಮೇಲೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾನೆ. ಟೈಮ್ ಆಗುತ್ತೆ ಅವನಿಗೆ, ಕಲೆಕ್ಟ್ ಮಾಡ್ತಾನೆ. ಅಷ್ಟೋ ಟೈಮ್ ಆಗುತ್ತೆ ಅವನಿಗೆ. ಡಿನ್ನರು ಲೇಟಾಗಿ ಹೋಗುತ್ತೆ. ಇದೆಲ್ಲ ಯಾವುದರಿಂದ? ನಾಟಿ ಆನಿಯನ್ಸಿಂದ ಇವೆಲ್ಲ ಹಿಂಗೆ ಆಗಿತ್ತು. ಟೈನಿ ಅಂದರೆ ಸ್ಮಾಲ್, ನಾಟಿ ಅಂದರೆ ಟ್ರಬಲ್, ಏನಾದರೂ ಒಂದು ಕೀಟ್ಲೆ ತರಲೆ ಒಂದು ಕಷ್ಟ ಇಟ್ಟಿರ್ತದೆ. ಈಗ ಮ್ಯಾಚಿಂಗ್ ದ ವರ್ಡ್ಸ್ ಮ್ಯಾಚ್ ಮಾಡಬೇಕು. ಆನಿಯನ್ಸ್ ರೆಡ್ ಆ್ಯಂಡ್ ವೈಟ್. ನೈಫ್ ಶಾರ್ಪ್. ಗೋಪು ಟಯರ್ಡ್. ವಾಯ್ಸ್ ಸಾಫ್ಟ್. ಓಕೆನಾ? ಸೊ ಇಷ್ಟೂ ನೆಕ್ಸ್ಟ್ ಇನ್ನೂ ಇದೆಯೇನೋ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್. fill blank words. Gopu bought onions. Some were tiny and some were big, small and big. He took a sharp knife. Gopu was very tired. Onion spoke in a soft voice. ಎಲ್ಲ ಓರಲ್ ಕ್ವಶನ್ ಆನ್ಸರ್ಸು. ಕೊನೆಯದಿಲ್ಲಿ ದ ಸನ್ ಈಸ್ ಬ್ರೈಟ್ ಅಂತ ಕೊಟ್ಟಿದ್ದಾರೆ. ದ ಚಿಲ್ಡ್ರನ್ ಆರ್ ಹ್ಯಾಪಿ ಅಂತ ಕೊಡ್ಬೋದು. ಅದೇ ಥರ ಒಂದೊಂದಕ್ಕೂ ಒಂದೊಂದು ಕೊಡಬೇಕು. ಹ್ಯಾಪಿ ಆಯಿತು. ಲೋಡೆಡ್ಗೆ ಲಾರಿ ಈಸ್ ಲೋಡೆಡ್. ಎಲಿಫೆಂಟ್ ಈಸ್ ಲಾರ್ಜ್. ಫ್ಲೈಯಿಂಗ್ಗೆ ಬರ್ಡ್ಸ್ ಆರ್ ಫ್ಲೈಯಿಂಗ್. ದಿಸ್ ಈಸ್ ಎ ಪ್ರೆಟಿ ಫ್ಲವರ್. ರೌಂಡ್ ದ ಅರ್ತ್ ಈಸ್ ರೌಂಡ್. ದ ಬಾಲ್ ಈಸ್ ರೌಂಡ್. ಇಷ್ಟು ಏನಾದರೂ ಬರೀಬೇಕು. ನೆಕ್ಸ್ಟ್ ಇದೆ ಲುಕ್ ಅಟ್ ದ ಪಿಕ್ಚರ್ಸ್. ವಾಟ್, ಹೂ, ಹೌ ಮೆನಿ ಯೂಸ್ ಮಾಡಿಕೊಂಡು ಕೇಳಬೇಕು. ಕ್ವಶನ್ಸು ಆನ್ಸರ್ ಮಾಡಬೇಕು. ಇದಕ್ಕೆ ವಾಟ್ ಈಸ್ ದಿಸ್ ಅಂತ ಕೇಳ್ತೀವಿ, ವಾಟ್ ಅಲ್ವಾ? ಇದಕ್ಕೆ ಆನ್ಸರ್ ಏನು? ಇಟ್ ಈಸ್ ಎ ಟೆಲಿವಿಷನ್. ಇದು ಹೌ ಡು ಯು ಗೋ ಟು ಸ್ಕೂಲ್ ಅಂತ ಕೇಳ್ಬೋದು. ಬೈ ಬಸ್. ವಾಟ್ ಈಸ್ ದಿಸ್? ಅದೇನದು? ದಿಸ್ ಇಸ್ ಎ ಡಾಲ್ ಇರಬೇಕು ಅಂತ ಇಲ್ಲ. ಓಕೆ. ವಿಚ್ ಈಸ್ ಯುವರ್ ಟಾಯ್? ಇದರಲ್ಲಿ ಯಾವುದು ನಿನ್ನ ಗೊಂಬೆ ಅಂತ ಬರ್ಬೋದು. ವಾಟ್ ವಿಚ್ ಈಸ್ ಯುವರ್ ಟಾಯ್? ಡ್ರಮ್ ಅಂತ ಏನಾದರೂ ಹಾಕ್ಬೋದು. ಡ್ರಮ್ಮು ಅದರಲ್ಲಿ ಏನಾದರೂ. ವೇರ್ ಈಸ್ ವಾಸ್? ವೇರ್ WHERE, ವೇರ್ ಅಲ್ಲ, ಎಲ್ಲಿದೆ? ಆನ್ ದ ಟೇಬಲ್. ಇಷ್ಟು ಇದಕ್ಕೆ. ನೆಕ್ಸ್ಟ್ ವೈ, ಬೇಬಿ ಲಾಫಿಂಗ್ ಅಲ್ವಾ? ವೈ ಈಸ್ ದ ಬೇಬಿ ಲಾಫಿಂಗ್? ಇಟ್ ಈಸ್ ಹ್ಯಾಪಿ. ವೆನ್
ಟೈಮ್ ಆದಾಗ ವೆನ್ ಅಂತ ಕೇಳಬೇಕು. ವೆನ್ ಡು ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್? ಅಟ್ 6 o'clock. ಹೌ ಮೆನಿ ಫೋನ್ಸ್ ಆರ್ ದೇರ್? ಮೂರಿದೆ. ಹೌ ಮೆನಿ ಫೋನ್ಸ್ ಆರ್ ದೇರ್? 3. ಹೌ ಮೆನಿ ಬುಕ್ಸ್ ಆರ್ ಹೌ ಆರ್ ದೀಸ್ ಹೂಸ್ ಬುಕ್ಸ್ ಆರ್ ದೀಸ್ ಅಂತ ಕೇಳ್ಬೋದು. ಹೂ, ಯಾರದು ಹೂ? ದಿಸ್ ಈಸ್, ದೇ ಆರ್ ಮೈನ್. ಓಕೆ, ಈಗ ನೆಕ್ಸ್ಟ್ ಪಿಕ್ಚರ್ ಗಿವನ್, ಫ್ರೇಮ್ ಅಟ್ ಲೀಸ್ಟ್ 5 questions. 1 question ಇದಕ್ಕೆ ಇನ್ನು 5 ಕ್ವಶನ್ನ ಫ್ರೇಮ್ ಮಾಡಬೇಕು. ವಾಟ್ ಈಸ್ ದ ಗರ್ಲ್ ಡೂಯಿಂಗ್? ವಾಟ್ ಈಸ್ ದ ಡಾಗ್ ಡೂಯಿಂಗ್? ವಾಟ್ ಈಸ್ ಗ್ರ್ಯಾಂಡ್ ಮದರ್ ಸೇಯಿಂಗ್? ವಾಟ್ ಈಸ್ ಗ್ರ್ಯಾಂಡ್ ಫಾದರ್ ಹೋಲ್ಡಿಂಗ್? ಅಲ್ವಾ, ಹೋಲ್ಡಿಂಗ್. ವಾಟ್ ಈಸ್ ದ ಗರ್ಲ್ ಸ್ಪೀಕಿಂಗ್? ಓಕೆ, ನೆಕ್ಸ್ಟ್ ಇದೆಲ್ಲ ಇದರ ಸೆಂಟೆನ್ಸಸ್ ಇಲ್ಲಿ ಬರೀಬೇಕು. ಪಿಕ್ಚರ್ ನೋಡಿ, ರೀಡ್ ದ ಡೈಲಾಗ್, ರೋಲ್ ಪ್ಲೇ ಡೈಲಾಗ್ ನೋಡ್ತಲ್ಲ ಥರ ಪಿಕ್ಚರ್, ಇದನ್ನು ಅದೇ ಥರ ಡೈಲಾಗ್ನ ಓದಬೇಕು. ಹೊಡಿಲಿಲ್ಲ. ದ ಚಿಲ್ಡ್ರನ್ ಆರ್ ವಾಕಿಂಗ್, ದಿರ್ ಈಸ್ ಎ ಹೌಸ್, ಇಟ್ಸ್ ಎ ಫ್ಯಾಕ್ಟ್ರಿ. ಇದೇನಿದೆಯೋ ಅದನ್ನ ಇಂಗ್ಲೀಷಲ್ಲೇ ಹೇಳಬೇಕು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಲೆಸನ್, ಹೌಸ್ಹೋಲ್ಡ್ ಆರ್ಟಿಕಲ್ಸ್, 4th standard English. ಅಲ್ವಾ? ಓಕೆ, ಸೊ ದಿಸ್ ಈಸ್ ಅಬೌಟ್ ದ lesson. Come to the first page. Let us see our lesson. This is all about the clock of life. Okay, thank you. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.